ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಗಜಾನನ ಭಟ್. ತೀರಾ ಇತ್ತೀಚೆಗೆ ಶುರುವಾದ ಕೃತಕ ಬುದ್ಧಿಮತ್ತೆ ಅನ್ನೋ ತಂತ್ರಜ್ಞಾನವೊಂದು ಮಾಧ್ಯಮ ಕ್ಷೇತ್ರದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಬರೀಬೇಕಾಗಿರೋದೇ ಇವತ್ತಿನ ವಾಸ್ತವ. ಮಾನವ ತಾನು ನಿರ್ಮಿಸಿದ ತಂತ್ರಜ್ಞಾನದಿಂದಲೇ ತನಗೆ ಹೇಗೆಲ್ಲ ಆಪತ್ತನ್ನು ತಂದುಕೊಳ್ತಾನೆ, ಅವನೇ ನಿರ್ಮಿಸಿದ ರೋಬೋಟ್ಗಳ ಆದಿಯಾಗಿ ಹೊಸ ಹೊಸ ಆವಿಷ್ಕಾರಗಳು ಹೇಗೆ ಮುಂದೊಂದು ದಿನ ಅವನಿಗೆ ಆಪತ್ತು ತಂದೊಡ್ತವೆ ಅನ್ನೋದನ್ನು ಹಿಂದೆ ನಾವೆಲ್ಲ ಕೇವಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಮುಂದೆ ಹೀಗೆಲ್ಲ ನಡೆಯೋಕೆ ಸಾಧ್ಯನೇ ಇಲ್ಲ, ಇದೆಲ್ಲ ಕೇವಲ ಮನುಷ್ಯನ ಕಲ್ಪನೆ ಅನ್ನೋ ಜನರ ದೊಡ್ಡ ಗುಂಪೇ ಇತ್ತು. ಆಗ ಲಭ್ಯವಿದ್ದ ತಂತ್ರಜ್ಞಾನದಡಿಯಲ್ಲಿ ಮನುಷ್ಯ ಹೀಗೆ ಯೋಚಿಸೋದು ಸಹಜನೇ ಆಗಿತ್ತು. ತಂತ್ರಜ್ಞಾನ ಆಗಿನ್ನೂ ಬೆಳೀತಾ ಇದ್ದ ಕಾಲದಲ್ಲಿ ಮುಂದೊಂದು ದಿನ ನಮ್ಮ ವಿನೂತನ ಆವಿಷ್ಕಾರಗಳೇ ನಮ್ಮನ್ನು ನಿಯಂತ್ರಿಸ್ಬೋದು, ನಮ್ಮ ವಿನಾಶಕ್ಕೂ ಆ ಆವಿಷ್ಕಾರಗಳು ಮುನ್ನುಡಿ ಬರಬಹುದು ಅನ್ನೋ ಕಲ್ಪನೆ ಕೂಡ ಮನುಷ್ಯ ಮಾಡೋಕೆ ಸಾಧ್ಯ ಇರಲಿಲ್ಲ. ಆದರೆ ಶರವೇಗದಲ್ಲಿ ಬೆಳೀತಾ ಇರೋ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಕೇವಲ ಸಿನಿಮಾಗಳಲ್ಲಿ ನೋಡ್ತಾ ಇದ್ದ ವಸ್ತುಗಳು, ಜನರು ಯಾವುದನ್ನು ಕಲ್ಪನೆ ಅಂದ್ಕೊಂಡಿದ್ರೋ ಅವೆಲ್ಲ ಈಗ ಜನರೆದುರು ಪ್ರತ್ಯಕ್ಷ ಆಗ್ತಾಯಿವೆ. ಕೆಲವರಿಗೆ ಇದನ್ನು ಅರಗಿಸ್ಕೊಳ್ಳೋಕು ಕೂಡ ಸಾಧ್ಯ ಆಗ್ತಿಲ್ಲ. ಹೌದು, ನಾವೀಗ ಹೇಳ್ತಾ ಇರೋದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ತಂತ್ರಜ್ಞಾನದ ಬಗ್ಗೆ. ತೀರಾ ಇತ್ತೀಚೆಗೆ ಅಂದರೆ 4 ವರ್ಷಗಳ ಹಿಂದಿನವರೆಗೂ AI ಅನ್ನೋ ಶಬ್ದದ ಪರಿಚಯವೇ ಬಹುತೇಕ ಜನರಿಗೆ ಇರಲಿಲ್ಲ. ಈ AI ಅನ್ನೋ ತಂತ್ರಜ್ಞಾನ ಇಷ್ಟು ಬೇಗ ಬೆಳವಣಿಗೆ ಕಾಣಬಹುದು ಅನ್ನೋದನ್ನು ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಕಳೆದ 2-3 ವರ್ಷಗಳಲ್ಲಿ ಎಲ್ಲರ ನಿರೀಕ್ಷೆಗೂ ಮೀರಿ AI ತಂತ್ರಜ್ಞಾನ ಶರವೇಗದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. ಆರಂಭದಲ್ಲಿ ಕೇವಲ ನವಜಾತ ಶಿಶುವಿನಂತಿದ್ದ ಈ ತಂತ್ರಜ್ಞಾನ ದಿನ ಕಳೆದಂತೆ ದೈತ್ಯಾಕಾರವಾಗಿ ಬೆಳೀತಿದೆ. ಎಲ್ಲ ಕ್ಷೇತ್ರದಲ್ಲಿ ತನ್ನ ಕಬಂಧ ಭಾವಗಳನ್ನು ಚಾಚ್ತಾ ಇದೆ. ಅಷ್ಟೇ ಅಲ್ಲ, ಹಲವರ ವೃತ್ತಿ ಜೀವನಕ್ಕೆ ಇದು ಕೊಳ್ಳಿ ಇಡ್ತಾ ಇದೆ. ಸಹಜವಾಗಿ ಇದು ಮಾಧ್ಯಮ ಕ್ಷೇತ್ರದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಇವತ್ತು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಹಲವು ವ್ಯಕ್ತಿಗಳು ದಿನಗಟ್ಟಲೆ, ವಾರಗಟ್ಟಲೆ ಮಾಡಬಹುದಾದಷ್ಟು ಕೆಲಸನ ಕೇವಲ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದಾಗಿದೆ. ಈ AI ತಂತ್ರಜ್ಞಾನದಿಂದ ಒಂದು ಫೋಟೋನ ಅಕ್ಷರ ರೂಪಕ್ಕೆ ಬದಲಾಯಿಸಬಹುದು. ಅಕ್ಷರ ರೂಪದಲ್ಲಿರೋ ಒಂದು ಮಾಹಿತಿಯನ್ನ ನೇರವಾಗಿ ಒಂದು ವಿಡಿಯೋವನ್ನಾಗಿ ಕನ್ವರ್ಟ್ ಮಾಡಬಹುದು. ಸರಿಯಾದ ಕಮಾಂಡ್ ನೀಡಿ ಯಾವುದೇ ಫೋಟೋನ ಸೃಷ್ಟಿ ಮಾಡಬಹುದು. ಹಲವು ಫೋಟೋಗಳ ಒಂದು ಕೊಲಾಬನ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ಕವಿತೆ ಬರೆಯಬಹುದು. ಈ ರೀತಿ ಹಲವು ಕೆಲಸಗಳನ್ನು ಈ AI ತಂತ್ರಜ್ಞಾನ ಬಳಸ್ಕೊಂಡು ಮಾಡಬಹುದು. ಇದು ಸಮಯ ಮತ್ತು ಸಂಪನ್ಮೂಲ ಎರಡನ್ನೂ ಉಳಿಸ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ಸಂಸ್ಥೆಗಳು ಈ AI ತಂತ್ರಜ್ಞಾನದ ಮೇಲೆ ಅವಲಂಬಿತ ಆಗ್ತಾ ಇದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಬರಹಗಾರರು, ಭಾಷಾಂತರಕಾರರು, ನಿರೂಪಕರು, ಛಾಯಾಗ್ರಾಹಕರು ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅನೇಕರು ತಮ್ಮ ವೃತ್ತಿ ಬದುಕನ್ನು ಕಟ್ಕೊಂಡಿದ್ದಾರೆ. ಈ AI ತಂತ್ರಜ್ಞಾನ ಆವಿಷ್ಕಾರ ಆಗೋವರೆಗೂ ಇವರೆಲ್ಲರ ಬದುಕಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಯಾವಾಗ ಈ AI ತಂತ್ರಜ್ಞಾನ ಆವಿಷ್ಕಾರ ಆಯಿತೋ ಆಗ ನಿಧಾನವಾಗಿ ಇವರೆಲ್ಲರ ವೃತ್ತಿ ಬದುಕಿಗೂ ಕೂಡ ಸಂಚಕಾರ ಬರೋಕ್ಕೆ ಶುರುವಾಯಿತು. ಈಗ ಮಾಧ್ಯಮದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ಲೇಖನ ಬರಿಬೇಕಂದ್ರೆ ಯಾವುದೇ ಬರಹಗಾರನ ಅಗತ್ಯ ಇಲ್ಲ. ನಾವು AI ಜಾಲತಾಣಕ್ಕೆ ಹೋಗಿ ನಮ್ಗೆ ಯಾವ ವಿಷಯದ ಬಗ್ಗೆ ಲೇಖನ ಬೇಕು ಅನ್ನೋದನ್ನು AIಗೆ ಅರ್ಥ ಆಗೋ ರೀತಿ ಕಮಾಂಡ್ ನೀಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಆ ಲೇಖನ ಕಂಪ್ಯೂಟರ್ ಪರದೆ ಮೇಲೆ ಮೂಡಿರುತ್ತೆ. ಹಲವು ಬರಹಗಾರರು 1 ಗಂಟೆಯಲ್ಲಿ ಎಷ್ಟು ಲೇಖನಗಳನ್ನ ಬರೀಬಲ್ಲರೋ ಅಷ್ಟು ಲೇಖನಗಳನ್ನು ಈ AI ಅನ್ನೋ ತಂತ್ರಜ್ಞಾನ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಣ್ಮುಂದೆ ತೆರೆದಿಡುತ್ತೆ. ಇಷ್ಟು ಸಮಯ ಉಳಿತಾಯ ಮಾಡಬಹುದಾದ AI ತಂತ್ರಜ್ಞಾನ ಇರಬೇಕಾದ್ರೆ ಮಾಧ್ಯಮ ಸಂಸ್ಥೆಯೊಂದು ಸಂಬಳ ನೀಡಿ ಲೇಖನ ಬರೆಯೋಕ್ಕಂತಲೇ ಒಬ್ಬ ಬರಹಗಾರನನ್ನು ಯಾಕೆ ನೇಮಕ ಮಾಡಿಕೊಳ್ಳುತ್ತೆ? ಅದರ ಬದಲು AI ತಂತ್ರಜ್ಞಾನ ಬಳಸ್ಕೊಂಡು ಯಾವುದೇ ಲೇಖನ ತಯಾರು ಮಾಡಬಹುದು. ಅದರಿಂದ ಸಂಸ್ಥೆಗೆ ಒಂದಿಷ್ಟು ಸಂಪನ್ಮೂಲವೂ ಉಳಿತಾಯ ಆಗುತ್ತೆ. ಅಲ್ಲಿಗೆ ಒಬ್ಬ ಬರಹಗಾರನಿಗೆ ಒಂದು ಉದ್ಯೋಗಾವಕಾಶ ಕಡಿಮೆಯಾದಂತಾಯಿತು. ಇದಿಷ್ಟೇ ಅಲ್ಲ, ಮಾಧ್ಯಮ ಕ್ಷೇತ್ರದಲ್ಲಿ ಹಲವು ಭಾಷಾಂತರಕಾರರು ಮಾಡಬಹುದಾದ ಕೆಲಸ, ಹಲವು ಛಾಯಾಗ್ರಾಹಕರು ಮಾಡಬಹುದಾದ ಕೆಲಸ, ಇನ್ನೂ ಅನೇಕ ಜನರು ಮಾಡಬಹುದಾದ ಅನೇಕ ವಿಧದ ಕೆಲಸಗಳನ್ನೆಲ್ಲವನ್ನು ಈ AI ತಂತ್ರಜ್ಞಾನ ಕೆಲವೇ ಸಮಯದಲ್ಲಿ ಮಾಡಿ ಮುಗಿಸುತ್ತೆ. ಕೇವಲ ತೆರೆಯ ಹಿಂದೆ ಕೆಲಸ ಮಾಡೋ ತಂತ್ರಜ್ಞರು ಮಾತ್ರ ಅಲ್ಲ, ನಾವು ತೆರೆಯ ಮೇಲೆ ನೋಡುವ ಸುದ್ದಿ ನಿರೂಪಕರ ಜಾಗವನ್ನು ಕೂಡ ನಿಧಾನವಾಗಿ AI ನಿರೂಪಕರು ಆಕ್ರಮಿಸಿಕೊಳ್ಳುತ್ತಿದ್ದಾರೆ. ಹಲವು ಮಾಧ್ಯಮಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಈಗಾಗಲೇ AI ಬಳಸಿಕೊಂಡು AI ಸಿದ್ದು ನಿರೂಪಕರಿಂದ ನಿರೂಪಣೆ, ಅತಿಥಿಗಳ ಸಂದರ್ಶನ ಮಾಡಿಸೋ ಕೆಲಸ ಕೂಡ ನಡೀತಿದೆ. AI ತಂತ್ರಜ್ಞಾನದ ಬಗ್ಗೆ ಅರಿವಿರೋರು ಮಾತ್ರ ಈ ಬದಲಾವಣೆಯನ್ನು ಗುರುತಿಸಬಲ್ಲರೆ ಹೊರತು ಒಬ್ಬ ಕಾಮನ್ ಮ್ಯಾನ್ ಈ ಬದಲಾವಣೆಯನ್ನು ಗುರುತಿಸೋದು ಕಷ್ಟ. ಈಗ ಕೆಲವು ಮಾಧ್ಯಮಗಳಲ್ಲಿ ಹಾಗೂ ಯೂಟ್ಯೂಬ್ ವಾಹಿನಿಗಳಲ್ಲಿ ಬಳಕೆ ಆಗ್ತಾ ಇರೋ ಈ AI ನಿರೂಪಕರು ಮುಂದೊಂದು ದಿನ ಇಡೀ ಮಾಧ್ಯಮ ಲೋಕವನ್ನೇ ಆಕ್ರಮಿಸಿಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ತಂತ್ರಜ್ಞಾನ ಅನ್ನೋದು ಮನುಷ್ಯನಿಗೆ ವರವೂ ಹೌದು, ಶಾಪವೂ ಹೌದು. AI ಅನ್ನೋ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾದಂತೆ ಹೆಚ್ಚು ಹೆಚ್ಚು ಮಾಧ್ಯಮ ಸಂಸ್ಥೆಗಳು AIನತ್ತ ವಾಲ್ತವೆ. ಇದು ನಿಧಾನವಾಗಿ ಅಲ್ಲಿ ಕೆಲಸ ಮಾಡೋರ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತೆ. ಹಾಗಾಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಈಗ ಮಾಧ್ಯಮ ಸಂಸ್ಥೆಗಳು ಹೇಗಿವೆಯೋ ಹಾಗಿರೋದಿಲ್ಲ.
ಈ AI ನಿಂದ ಮಾಧ್ಯಮ ಅಥವಾ ಯೂಟ್ಯೂಬ್ ವಾಹಿನಿಗಳು ಕೆಲಸ ಮಾಡೋ ವಿಧಾನ ಕೂಡ ಬದಲಾಗಬಹುದು. ಈ TRP ಮಾನದಂಡ ಇವೆಲ್ಲ ಕೂಡ ಬದಲಾಗಬಹುದು. AI ನಿಂದ ಇಡೀ ಮಾಧ್ಯಮ ಪ್ರಪಂಚವೇ ಇನ್ನೊಂದು ಮಜಲಿಗೆ ತೆರೆದುಕೊಳ್ಬಹುದು. ಜನರು ಮಾಧ್ಯಮಗಳನ್ನು ಸುದ್ದಿಗಳನ್ನು ನೋಡೋ ವಿಧಾನ ಕೂಡ ಬದಲಾಗಬಹುದು. ಇವೆಲ್ಲವೂ ಈ AI ತಂತ್ರಜ್ಞಾನ ಇನ್ನೆಷ್ಟು ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇದು ಇನ್ನಷ್ಟು ಡೆವಲಪ್ ಆಗೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಆದರೆ ತನ್ನ ಆರಂಭಿಕ ಹಂತದಲ್ಲೇ ಎಷ್ಟೊಂದು ಜನರ ವೃತ್ತಿಗೆ ಪೂರ್ಣ ವಿರಾಮ ಇಡ್ತಾ ಇರೋ ಈ AI ತಂತ್ರಜ್ಞಾನ ಇನ್ನೂ ಕಂಪ್ಲೀಟ್ ಆಗಿ ಡೆವಲಪ್ ಆದಲ್ಲಿ ಇನ್ನೆಷ್ಟು ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗೆಂದ ಮಾತ್ರಕ್ಕೆ ಈ AI ನಲ್ಲಿ ಎಲ್ಲವೂ ಧನಾತ್ಮಕ ಅಂಶಗಳೇ ಇವೆ ಅಂತೇನಿಲ್ಲ. ಕೆಲವು ನೆಗೆಟಿವ್ ಅಂಶಗಳು ಕೂಡ ಇವೆ. ಮೊದಲನೇದಾಗಿ ಇದು ತಾಂತ್ರಿಕ ಅಂಶ ಆಗಿರೋದ್ರಿಂದ ಇದರಲ್ಲಿ ಕೇವಲ ಕೆಲಸಗಳನ್ನು ವೇಗವಾಗಿ ಮಾಡಬಹುದೇ ಹೊರತು ಭಾವನೆಗಳನ್ನು ಇದರಲ್ಲಿ ಹಿಡಿದಿಡೋಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದಿದ್ರೂ ಏನನ್ನೇ ಯಾಂತ್ರಿಕವಾಗಿ ಕ್ರಿಯೇಟ್ ಮಾಡ್ತೀವಿ ಅಂದರೂ ಅದರಲ್ಲಿ ಒಬ್ಬ ಮನುಷ್ಯನ ರೀತಿ ಭಾವನೆಗಳನ್ನು ತುಂಬೋಕೆ ಸಾಧ್ಯ ಇಲ್ಲ. ಮನುಷ್ಯನ ಆ ಸೃಷ್ಟಿ ಎಷ್ಟೇ ತಾಂತ್ರಿಕವಾಗಿ ಮುಂದಿದ್ರೂ ಕೂಡ ಅದು ವ್ಯಕ್ತಪಡಿಸೋ ಭಾವನೆಗಳು ಕೇವಲ ಯಾಂತ್ರಿಕವಾಗಿರ್ತವೆ ಹೊರತು ಅವು ಮನುಷ್ಯ ಸಹಜ ಭಾವನೆಗಳು ಅನಿಸೋಕೆ ಸಾಧ್ಯ ಇಲ್ಲ. ಯಾಂತ್ರಿಕ ಪ್ರಪಂಚದ ಮೇಲೆ ನಮ್ಮ ಅವಲಂಬನೆ ಹೆಚ್ಚಾದಂತೆಲ್ಲ ನಮ್ಮ ಯೋಚನಾ ಸಾಮರ್ಥ್ಯ, ಬುದ್ಧಿ ಮತ್ತು ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ AI ಅನ್ನೋದು ಎಷ್ಟು ನಮಗೆ ಉಪಯುಕ್ತವೋ ಅಷ್ಟೇ ನಮಗೆ ಹಾನಿ ಕೂಡ ಉಂಟು ಮಾಡುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ಯಾಂತ್ರೀಕೃತ ತಂತ್ರಾಂಶಗಳನ್ನು ನಾವು ಹೇಗೆ ಬಳಸ್ಕೊಳ್ತೇವೋ ಅದರ ಮೇಲೆ ಅದರ ಪರಿಣಾಮಗಳು ಅವಲಂಬಿತ ಆಗಿರ್ತವೆ. ಅದನ್ನು ಹೆಚ್ಚು ಹೆಚ್ಚು ಬಳಸಿದಂತೆಲ್ಲ ಅದರ ಮೇಲೆ ನಾವು ಇನ್ನೂ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೇವೆ. ನಮ್ಮ ಸ್ವಂತಿಕೆ ಅನ್ನೋದನ್ನೇ ನಾವು ಕಳೆದುಕೊಳ್ತೇವೆ. ಹಾಗಾಗಿ ಈ AI ಸೇರಿದಂತೆ ಇತರ ತಂತ್ರಾಂಶಗಳನ್ನು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದು ನಮ್ಮ ಬುದ್ಧಿಮತ್ತೆ ಮೇಲೆ ಅವಲಂಬಿತ ಆಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.